ಹೇಗೆ ಅಂತ ಹೇಳ್ತೀರಾ? ಹೇಳಿ ಅದು ನಮಗೂ ಸರಿ ಮಾಹಿತಿ ಜೋರು. ಗೊತ್ತಿಲ್ಲ. ಹಾಂ, ಅದು ತಾಯಿ ಬಗ್ಗೆ ಇದು ಮಾಡಿದ ಮೇಲೆ ಬಂದದ್ದು. ಅದೇ ಬಸ್ ಬಿಟ್ಟಿದ್ದು ಸರ್ಕಾರದವರೇ ಬಿಟ್ರಾ ಇಲ್ಲ ಇವರು ಹೋಗಿ ಬೇಡಿಕೆ ಇಟ್ಟು ಬಿಡಿಸ್ಕೊಂಡ್ರಾ ಅಂತ? ಇವ್ರು ಹೇಳಿ ಇದು ಮಾಡಿಸ್ಕೊಂಡು ಬಸ್ಸು ಸರ್ಕಾರದವರು ಆಮೇಲೆ ಬಿಟ್ಟಿದ್ದು. ಸರ್ಕಾರ ಹತ್ರ ಕೇಳಿ ಹಾಂ, ಹಿಂಗೆ ಪ್ರಾಬ್ಲಮ್ ಆಯ್ತಾ ಇದೆ ಜನಗಳಿಗೆ, ಹಾಂ, ಹೋಗಿ ಬರೋಕ್ಕೆ ಅಂದ್ಬಿಟ್ಟು ಹೇಳಿ ತಾಯಿ ಹತ್ರ. ಹಾಂ. ಇದು ಊಟದ ಸೌಲಭ್ಯ? ಊಟದ್ದು ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದರೆ ನೈಟ್ 9 ಗಂಟೆ ಗಂಟೆ ಇರುತ್ತೆ ಕಣ. ಇದಕ್ಕೆ ಅನ್ನ ಸಂತರ್ಪಣೆಗೆ ಭಕ್ತಾದಿಗಳು ಹೆಲ್ಪ್ ಮಾಡ್ತಾ ಇದ್ದಾರಾ? ಭಕ್ತಾದಿಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಬರ್ತಾ ಇದ್ದಾರೆ, ಇವರು ಇದು ಮಾಡ್ತಾ ಇದ್ದಾರೆ. ಜನ ಸಹಾಯ ಇದು ಮಾಡ್ತಾರೆ. ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್. ಫ್ರೆಂಡ್ಸ್, ಕೇಳಿದ್ರಿ ಅಲ್ವಾ ಅರ್ಚಕರ ಮುಖಾಂತರ ಇಲ್ಲಿನ ಮುಖ್ಯಸ್ಥರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಬಸ್ನ ಬಿಡಿಸಿರೋದು. ಬಸ್ ಸಂಚಾರ ಅಂತೂ ತುಂಬ ಚೆನ್ನಾಗಿದೆ. ಮೈಸೂರಿಂದ ಡೈರೆಕ್ಟ್ ಗೌಡ್ಗೆರೆಗೆ ನಾನ್ ಸ್ಟಾಪ್ ಬಸ್ ಇದೆ. ಹಾಗೆ ಮದ್ದೂರಿಂದ ಗೌಡ್ಗೆರೆಗೆ ಬಸ್ ಇದೆ. ಅಂದರೆ ಮುಂಚೆ ಎಲ್ಲ ತುಂಬ ಕಷ್ಟ ಇತ್ತು. ಮಲಂಕುಪ್ಪೆಗೆ ಬಂದು ಅಲ್ಲಿಂದ ಆಟೋ ಇಟ್ಕೊಂಡು ಆಟೋದಲ್ಲಿ ಬಂದು ಆ ಥರ ಎಲ್ಲ ಮಾಡ್ತಿದ್ರು. ಇವಾಗ ಏನೂ ಇಲ್ಲ. ಈ ಮೈಸೂರು ಕಡೆಯಿಂದ ಬರೋರೆಲ್ಲ ಡೈರೆಕ್ಟ್ ಮೈಸೂರಲ್ಲಿ ಬಸ್ ಹತ್ತಿದ್ರೆ ಬಂದು ದೇವಸ್ಥಾನದ ಹತ್ರ ಇಳಿಬೋದು. ವಿಶ್ವದ ಅತಿ ಎತ್ತರದ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮ. ಇದು ವಿಶ್ವವಿಖ್ಯಾತಿ ಪಡೆದಿರುವಂತಹ ಪಂಚಲೋಹ ಚಾಮುಂಡೇಶ್ವರಿ ದೇವಿಯಾಗಿ ಆಗೈತೆ. ಹಾಗೆ ನಂದಿದು 5ನೇ ವಾರ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತಾ ಇರೋದು. ನಾನು 5 ವಾರ ಕಟ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ಇದು ಕಡೆ ವಾರ, ಹಾಗಾಗಿ ದೇವಿಗೆ ಹೂನಾರ ಎಲ್ಲ ತಂದುಕೊಟ್ಟೆ. ಅಂದರೆ ಕಾಯಿ ಹೊಡೆದು ಪೂಜೆ ಮಾಡಿಸೋಷ್ಟಿಲ್ಲ, ಅದಕ್ಕೋಸ್ಕರ ಕಾಯಿ ಆಚೆ ಕಡೆ ಬಂದು ಹೊಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೂವನ್ನೇ ತಂದುಕೊಟ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಇವತ್ತಂತೂ ಫ್ರೆಂಡ್ಸ್ ಒಂದು 4 ಜನ ಹ್ಯಾಂಡಿಕ್ಯಾಫ್ಟ್ಗಳು ಬಂದಿದ್ದರು. ಅದರಲ್ಲಿ ಒಬ್ಬರು ಲೇಡೀಸು, ಇನ್ನು 3 ಜನ ಜೆಂಟ್ಸು. ನಾನು ಅವ್ರನ್ನ ಕೇಳಿದೆ, ಲೇಡೀಸು ಮತ್ತು ಜೆಂಟ್ಸು ಇಬ್ಬರೂ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳಿದ್ರು. ಹಾಗೆ ಅವ್ರನ್ನ ನೋಡಿ ತುಂಬ ಬೇಜಾರಾಯಿತು. ಇವತ್ತೊಂದೇ ದಿನಕ್ಕೆ ನಾನು 4 ಜನ ಹ್ಯಾಂಡಿಕ್ಯಾಫ್ಟ್ಗಳನ್ನ ನೋಡಿದೆ ವೀಲ್ ಚೇರಲ್ಲಿ. ಅಂದರೆ ಇಲ್ಲಿ ಮುಖ್ಯಸ್ಥರೇ ವೀಲ್ ಚೇರು ಒಂದು 3-4 ಇಟ್ಟಿದ್ದಾರೆ. ಅದರ ಕೂತ್ಕೊಂಡು ಮುಂದೆಗಡೆ ಬಂದು ದೇವ್ರನ್ನ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮನ್ನ ನೋಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಕಾಯಿ ರಾಶಿ ಎಲ್ಲ ನೋಡಿದ್ರಿ ಅಲ್ವಾ? ಇದೆಲ್ಲ ಭಕ್ತಾದಿಗಳು ಸಂಕಲ್ಪ ಮಾಡ್ಕೊಂಡು ಕಟ್ಟಿರುವಂತಹ ಕಾಯಿ. ನಿಮಗೆ ಏನೇ ಕಷ್ಟ ಇದ್ರೂ, ಅಂದರೆ ದೃಷ್ಟಿದೋಷ ಅಥವಾ ಮಾಟ್ಲ ಕೂಟ್ಲ ಅಥವಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಸಕ್ಸಸ್ ಆಗದೆ ಇರೋದು, ಅಥವಾ ಸಂತಾನ ಭಾಗ್ಯ, ಇದೆಲ್ಲ ಯಾವುದೇ ಪ್ರಾಬ್ಲಮ್ ಇದ್ರೂ ಇಲ್ಲಿಗೆ ಬಂದು ಸಂಕಲ್ಪ ಮಾಡಿಕೊಂಡು ನೀವು ತೆಂಗಿನಕಾಯಿನ ಕಟ್ಟಿ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅದು ಅಂದರೆ ಚಂಡಿಕಾ ಯಾಗ ಅಂತ, ಅದು ಅರ್ಚಕರೇ ಮಾತಾಡಿದ್ದಾರೆ. ನೀವು ಅದನ್ನು ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.